ವೆಲ್ಕಮ್ ಬ್ಯಾಕ್ ಆನ್ ಹುಡುಗ ಸೈಡ್ ಬಂದಿದ್ದೀವಿ ಪೂರಾ. ಈಗ ಇದೆಯಲ್ಲ ಇದು ಹೊಲ. ಈಗ ಏನ್ ಮಾಡ್ತೀವಿ ಅಂದ್ರೆ ತೋರಿಸ್ತೀವಿ. ಸೊ ಯಾವ ತರ ಇದಿರುತ್ತೆ ಮತ್ತು ಇಲ್ಲಿ ಕಡ್ಲಿ ಯಾವ ತರ ಇದೆ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ನಾ ಈಗ 2 ಡೇಸ್ ಬಿಟ್ಟು ಬಂದಿದ್ದೀನಿ ಈಗ ವಿಡಿಯೋ ಮಾಡಕ್ಕೆ. 2 ಡೇಸ್ ನನಗೆ ಬರಕಾಗಿಲ್ಲ. ಈಗ ಇಲ್ಲಿ ನಾವು ಏನೇನಿದೆ ಎಲ್ಲ ನಾವು ನಿಮ್ಗೆ ರಿವೀಲ್ ಮಾಡ್ತೀವಿ. ಸೊ ಬನ್ನಿ ಒಂದ್ಸಲ ರಿವೀಲ್ ಮಾಡೋಣ ಅಂತ. ನಾಳೆ ಒಂದು ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಡಾಕ್ಯುಮೆಂಟ್ರಿ ಯಾರು ನೋಡ್ಬೇಕಂತ ಇದ್ದೀರಾ ಕಮೆಂಟ್ ಮಾಡಿ. ಏನಂದ್ರೆ ಈಗ ಇಲ್ಲಿದೆ ಒಂದು ಪಪ್ಪಾಳಿ ಗಿಡ. ಅಂದ್ರೆ ನೀವು ನೋಡಿರ್ಬೋದು ಒಂದು ಪಪ್ಪಾಳಿ ಗಿಡ ಇದೆ. ಇದು ಬಹಳ ಚಿಕ್ಕದಿತ್ತು. ಈಗ ಈಗ ಅಷ್ಟು ದೊಡ್ಡ ಬೆಳೆದೊಡ್ಡಿದೆ ನೋಡ್ತಾ ಇರ್ಬೋದು. ಈಗ ಇಲ್ಲಿ ಹೊಲದಲ್ಲಿ ಎಷ್ಟು ಕಸ ಇತ್ತು ಅಷ್ಟು ಕಸನ ರಿವೀಲ್ ಮಾಡ್ತಾ ಇದೀವಿ ನೋಡಿ. ಈಗ ಇಷ್ಟು ಕಸ ಇದೆಯಲ್ಲ, ಇದು ಇಷ್ಟು ಕಸ ನೋಡ್ತಾ ಇರ್ಬೋದು. ಇದಿಷ್ಟು ಕಸನ ಇಲ್ಲಿ ಶೆಡ್ಡಲ್ಲಿ ಇರೋರು ಒಬ್ಬರು ಕಿತ್ತಿದ್ದಾರೆ. ಈಗ ಇಷ್ಟು ಕಸ ಕೀಳೋಕೆ ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕಿ, ಆಮೇಲೆ ಇಲ್ಲಿ ಕಿನಾಲ್ ಒಂದು ಇರುತ್ತೆ. ಕಿನಾಲ್ ಅಂದ್ರೆ ನೀರು ಬರುತ್ತೆ. ಸೊ ಮಲಪ್ರಭಾ ನದಿ ಕಡೆಯಿಂದ ಅಲ್ಲಿಂದ ಹಾಸಿ ಬಂಡೂರಿ ಮತ್ತು ಕಳಸ ಇವೆರಡು ಸೇರಿ ಅಲ್ಲಿಂದ ದಾಟಿ ಬಂದು ಒಂದು ಮೇನ್ ಕಿನಾಲ್ ಅಂತ ಮಾಡಿರ್ತಾರೆ. ಆ ಮೇನ್ ಕಿನಾಲಿಂದ ಸೀದಾ ಬಂದು ಎಲ್ಲ ಹೊಲದಲ್ಲಿ ನೀರು ಬರ್ತಾ ಇದೆ. ಅದೇ ಇದು ನೀರು. ಹಾ ಓಕೆ, ಈಗ ನೋಡ್ತಾ ಇರ್ಬೋದು. ಈಗ ಅಲ್ಲಿಂದ ಬಂದು ಈ ನೀರು ಇಲ್ಲಿ ತಲುಪುತ್ತೆ. ಈಗ ನೀರು ಹೇಗಿದೆ ನೋಡಿ. ಈ ನೀರು ಸ್ವಚ್ಛವಾಗಿದೆ ಮತ್ತು ಆಮೇಲೆ ಶೂಟ್ ಕೂಡ ಇದೆ. ಅಂದ್ರೆ ಈಗ ಫಿಲ್ಟರ್ ನೀರು ಕುಡ್ದಂಗೆ ಆಗತ್ತೆ. ಸ್ವಲ್ಪ ಡಿಫ್ರೆಂಟ್ ಇದೆ ನೀರು. ಏನಂದ್ರೆ ಇದು ಕಿನಾಲು ಈಗ ಇಲ್ಲಿ ಎಷ್ಟು ವರ್ಷ ಅಂದ್ರೆ ನಾವೊಂದು 20 ವರ್ಷ ಹಿಂದೆ, 15 ಒಂದು 6 ವರ್ಷ ಹಿಂದೆ ಈ ನೀರು ಬಂದಾಗಿತ್ತು. ನೀರು ಬಂದಾದಾಗ ಸ್ಟ್ರೈಕ್ ಮಾಡಿದ್ರು, ಕಳಸಾ ಬಂಡೂರಿ ಸ್ಟ್ರೈಕ್ ಅಂತ. ಈಗ ಇದನ್ನ ಬಂಡೂರಿ ಕಳಸಾ ಬಂಡೂರಿ ಸ್ಟ್ರೈಕ್ ಕೇಳಿರ್ಬೋದು. ನವಲಗುಂದಲ್ಲಿ ಕಳಸಾ ಬಂಡೂರಿ ಸ್ಟ್ರೈಕ್ ಯಾವ ತರ ಆಗಿತ್ತು, ಇದ್ರದ ಯಾವ ತರ ಪರಿಣಾಮ ಬಿದ್ದಿತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ಮೇನ್ ಪಾಯಿಂಟ್ ಇದು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕ ಏನೋ ಒಂಥರ ಡೆವಲಪ್ಮೆಂಟ್ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ. ಅಂದ್ರೆ ಇಲ್ಲಿ ಜಾಬ್ಸ್ ಇಲ್ಲ. ಆಮೇಲೆ ಇಲ್ಲಿ ಏನಿಲ್ಲ ಅಂದ್ರೆ ಇನ್ನೊಂದು ಕೊರತೆ, ಜಾಬ್ಸ್ ಕೊಡ್ತೆ ಅಂತಾರೆ. ಇಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಫ್ಯಾಕ್ಟ್ರೀಸ್ ಇಲ್ಲ, ಇಲ್ಲಿ ರಿಲಯನ್ಸ್ ಇಲ್ಲ. ಆಮೇಲೆ ಇಲ್ಲಿ ಇನ್ನಿತರ ಬಹಳಷ್ಟು ಕೊರತೆ ಮತ್ತು ಆರ್ಥಿಕವಾಗಿ ಇಲ್ಲಿ ಬಹಳಷ್ಟು ಜನರು ಬಹಳ ಇಲ್ಲಿ ಆದಾಯ, ಇಲ್ಲಿ ಒಬ್ಬೊಬ್ಬರ ಮನುಷ್ಯರ ಆರ್ಥಿಕ ವ್ಯವಸ್ಥೆ ಮತ್ತು ಅಲ್ಲಿ ಅವರ ಆದಾಯ ನೋಡ್ಬೇಕಂದ್ರೆ ಇಲ್ಲಿ 500 600 ರೂಪಾಯಿ ಮಾತ್ರ ಇದೆ. ಹಾಗೆ ನಾವು ಇಲ್ಲಿಂದ ಜಾಬ್ ಬೇಕಂದ್ರೆ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಸೀದಾ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲಿ ಜಾಬ್ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಜಾಬ್ ಮಾಡುವಂಥ ವ್ಯವಸ್ಥೆ ಆಗಿದೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಥರನೂ ಜಾಬ್ ನಿಮಗೆ ಸಿಗಲ್ಲ. ಯಾವ ಥರ ಅಂದರೆ ಇಲ್ಲಿ ಭಾಳಷ್ಟು ಕಡಿಮೆ ಆಗಿದೆ ಜಾಬ್ಸ್ ಅಂತಲ್ಲ. ಆಮೇಲೆ ಇಲ್ಲಿ ಬಿಸ್ನೆಸ್ ಲೈನು ಬಹಳ ಕಡಿಮೆ ಡೌನ್ಫುಲ್ ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಒಂದು ಈ ವಿಡಿಯೋದಲ್ಲಿ ಇಷ್ಟೇ ಆಯಿತು. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಡೆವಲಪ್ಮೆಂಟ್ ಇಲ್ಲ. ಸೊ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಯಾವ ಥರ ಸೆಕ್ಷನ್ ಆಗ್ತಾ ಇಲ್ಲ. ಇಲ್ಲಿ ಎಜುಕೇಷನ್ ಯಾವ ಥರ ಇದೆ ಅಂದರೆ, ಈಗ 10th ಮುಗಿದ್ಮೇಲೆ ಸ್ಟೂಡೆಂಟ್ಸು ಕಾಲೇಜ್ ಹೋಗ್ತಾರೆ. ಅಂದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಗೌಂಡಿ ಕೆಲಸಕ್ಕೆ ಹೋಗ್ತಾರೆ 10th ಮುಗಿದ್ಮೇಲೆ. ನೀವು ನಗೋಬಹುದು, ಅಂದರೆ ನಗುವಂಥ ಮಾತಿರ್ಬೋದು. ಆದರೆ 10th ಮುಗಿದ್ಮೇಲೆ ಇಲ್ಲಿ ಗೌಂಡಿ ಕೆಲಸಕ್ಕೆ ಹತ್ತು ಬಿಡ್ತಾರೆ. ಆಮೇಲೆ ಸೆಂಟ್ರಿಂಗ್ ಕೆಲಸ ಅಂತ ಈ ಥರ ಕೆಲಸದ ಲೈನೆಲ್ಲ ಹಿಡಿದು ಬಿಡ್ತಾರೆ. ಆಮೇಲೆ ಯಾರು ಕಾಲೇಜ್ ಲೈನ್ಗೆ ಹೋಗ್ತಾರೋ ಅವ್ರು ಕಾಲೇಜ್ ಲೈನ್ ಮುಗಿಸ್ಕೊಂಡು ಗೌಂಡಿ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ಡಿಗ್ರಿ ಮುಗಿಸ್ಕೊಂಡು ಹೋದವರು ಭಾಳ ಜನ ಇದ್ದಾರೆ. ಯಾಕಂದರೆ ಇಲ್ಲಿ ಜಾಬೇ ಸಿಗಲ್ಲ. ಆಮೇಲೆ ಇಲ್ಲಿ ಬಿಸ್ನೆಸ್ ಲೈನಿಂದ ಹೋಗ್ತಾರೆ. ಆಮೇಲೆ ಏನೇನೋ ಲಾಸ್ ಆಗಿ ಅವರು ಮತ್ತೆ ಇನ್ನೊಂದು ದಾರಿಯಲ್ಲಿ ಹೋಗಿ ಬಿದ್ದುಬಿಡ್ತಾರೆ. ಇದರಿಂದ ಸಾಲ ಮತ್ತು ಇದಾಗತ್ತೆ. ಆಮೇಲೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಟೈಮಲ್ಲಿ ಶಿಸ್ತಾಗಿ ರೊಕ್ಕ ಎಬ್ಬಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅದರ ರೊಕ್ಕನ ಸ್ವಲ್ಪ ಕೊಟ್ಟು ಸಾಲಾಗೆಲ್ಲ ಮನ್ನಾ ಮಾಡ್ತಾರೆ. ಮತ್ತು ಆಮೇಲೆ ಇದೇ ಸೇಮ್ ರಿಟರ್ನ್ ನಡೀತಾ ಇರುತ್ತೆ. ಇದೇ ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಒಂದು ದೊಡ್ಡ ಸಮಸ್ಯೆ. ಅಂದರೆ ಉತ್ತರ ಕರ್ನಾಟಕ ಒಂದು ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ ಎಲ್ಲರಿಗೂ. ಈಗ ಏನು ಗೊತ್ತಾ, ಏನು ನ್ಯೂಸ್ ಏನು ಬರ್ತಾ ಇದೆ ಗೊತ್ತಾ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕವನ್ನು ಬೇರೆ ಮಾಡ್ಬೇಕಂತ ನ್ಯೂಸ್ ಬರ್ತಾ ಇದೆ. ಸೊ ಉತ್ತರ ಕರ್ನಾಟಕನೇ ಒಂದು ಬೇರೆ ಕರ್ನಾಟಕ, ದಕ್ಷಿಣ ಕರ್ನಾಟಕನೇ ಒಂದು ಬೇರೆ ಕರ್ನಾಟಕ, ಈ ಥರ ನ್ಯೂಸ್ ಬರ್ತಾ ಇದೆ. ಸೊ ಯಾಕೆ ಗೊತ್ತಾ, ಯಾಕಂದರೆ ಇಲ್ಲಿ ಡೆವಲಪ್ಮೆಂಟೇ ಇಲ್ಲ. ಇಲ್ಲಿ ದಕ್ಷಿಣ ಕರ್ನಾಟಕ ನೀವು ಹೋಗಿ ಒಂದ್ಸಲ ಅಲ್ಲಿ ನೋಡಿ, ಬೆಂಗಳೂರು ಆ್ಯಂಡ್ ಮೈಸೂರು ಆ್ಯಂಡ್ ಈ ಥರ ಸಿಟೀಸನ್ನು ನೋಡಿ. ನೀವು ನೋಡಿದಾಗ ಯಾವ ಥರ ಇರುತ್ತೆ ಸಿಟೀಸ್. ಆಮೇಲೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬನ್ನಿ ಒಂದ್ಸಲ. ಉತ್ತರ ಕರ್ನಾಟಕದಲ್ಲಿ ನೀವು ನೋಡಿದಿರ್ಬೋದು, ಎಲ್ಲ ಹೊಳವಣಿ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಜಾಬ್ಸ್ಗಳ ಕೊರತೆ ಭಾಳ ಇದೆ. ಸೆಕೆಂಡ್ ಒನ್, ಇಲ್ಲಿ ಡೆವಲಪ್ಮೆಂಟೇ ಇಲ್ಲ. ಏನು ಡೆವಲಪ್ಮೆಂಟ್ ದಾರಿಯಲ್ಲಿ ಇಲ್ಲಿ ನಿಮ್ಗೆ ಏನು ಡೆವಲಪ್ಮೆಂಟ್ ಸಿಗಲ್ಲ. ಡೆವಲಪ್ಮೆಂಟ್ ಅಂತಾರೆ, ಸೆಕ್ಷನ್ ಮಾಡ್ತಾರೆ. 1,000 ಕೋಟಿ ನಾವು ಸೆಕ್ಷನ್ ಮಾಡಿದ್ದೀವಿ ಡೆವಲಪ್ಮೆಂಟಿಗೆ. ಆದರೆ ಅದು 1 ಕೋಟಿ ಅಥವಾ 1,000 ಕೋಟಿ ಅದು ಒಳಗಿಂದೊಳಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಾನು ಒಂದು 100 ಕೋಟಿ ತಂದ್ರೆ ನೀವು 100 ಕೋಟಿ 100 ಕೋಟಿ ಅಂತ ಈ ಥರ ಅಧಿಕಾರಿಗಳು ಒಳಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಥರ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ. ಯಾರು ಉತ್ತರ ಕರ್ನಾಟಕದಿಂದ ಈ ವಿಡಿಯೋ ನೋಡ್ತಾ ಇದ್ರು ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ನೋಡ್ತಾ ಇದ್ರು, ಇದು
ಒಂದು ಏನಂದ್ರೆ ಇದು ಒಂದು ನದಿ, ಅಂದ್ರೆ ನದಿ ಅಲ್ಲ, ಇದು ಒಂದು ಸೌದತ್ತಿ ಡ್ಯಾಮ್ ಕಡೆಯಿಂದ ಬರುತ್ತೆ ನೀರು. ಈ ನೀರು ಬರೋಕೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಿನಿಮಮ್ ಒಂದು 10,000ಕ್ಕೂ ಜನ ಸತ್ಯಾಗ್ರಹ ಮಾಡಿದ್ರು, ಆಮೇಲೆ ಉಪವಾಸ ಮಾಡಿದ್ರು. ಇದರಿಂದ ಬಹಳ ಜನ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಬಹಳ ಜನ ಜೈಲಿಗೆ ಹೋಗಿದ್ದಾರೆ, ಬಹಳ ಜನ ಇದರಿಂದ ಸಾವು ಕೂಡ ನಪ್ಪಿದ್ದಾರೆ. ಇದರಿಂದ ಆದ್ಮೇಲೆ ಈ ನೀರು ಇಲ್ಲಿ ನಾವು ನೋಡ್ತಾ ಇದೀವಿ. ಅಂದ್ರೆ ಇದು ಬಾರಿ ಒಂದು ನೀರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟೇ ಇಲ್ಲ. ಸೊ ಇದಕ್ಕೆ ನೋಡಿ ನಮ್ಮ ಮುಂದಿನ ಪ್ರಜೆಗಳು ಏನಂತಾರೋ ಅಥವಾ ಮುಂದಿನ ಶಿಕ್ಷಕರು ಏನಂತಾರೋ. ಈಗ ಎಜುಕೇಶನ್ ಲೈನ್ ಹೇಗಿದೆ ಅಂದ್ರೆ ಡಿಗ್ರಿ, BA ಆ್ಯಂಡ್ BCom ಆ್ಯಂಡ್ BSc ಇದು ಏನು ಕ್ಯಾಟಗರಿ ಇದಾವಲ್ಲ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇವಷ್ಟೇ ನೀವು ನೋಡ್ತೀರಾ. BA ಆ್ಯಂಡ್ BCom ಆ್ಯಂಡ್ BSc ದಿಸ್ ಆ್ಯಂಡ್ 3 ಡಿಗ್ರೀಸ್ ಆ್ಯಂಡ್ ಇಲ್ಲಿ 3 ಡಿಗ್ರೀಸ್ ಅಷ್ಟೇ ನೀವು ನೋಡ್ತೀರಾ. ಹುಬ್ಳಿಗೆ ಹೋದ್ರಿ ಅಥವಾ ಎಲ್ಲೆಲ್ಲೇ ಹೋರಿ ಈ 3 ಡಿಗ್ರೀಸ್ ನೋಡ್ತೀರಾ. LLB ಕೂಡ ನೋಡ್ತೀರಾ, ಆದರೆ ಅಷ್ಟು ಇಂಪ್ರೂವ್ಮೆಂಟ್ ಎಜುಕೇಶನ್ ಸಿಗಲ್ಲ. ನಾವೇನಂದ್ರೆ ಹಾಬೀಸನ್ನ ಬೆಳೆಸ್ಕೋಬೇಕು, ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್. ವಿಡಿಯೋದಲ್ಲಿ ಯಾರು ಬಂದಿದ್ದೀರಾ, ಈ ವಿಡಿಯೋದಲ್ಲಿ ಎಷ್ಟೇ ಇತ್ತು ಇದನ್ನು ಮಾಹಿತಿ ಕೊಡಬೇಕಾಯಿತು. ಈಗ ಉತ್ತರ ಕರ್ನಾಟಕದಲ್ಲಿ ಈ ಥರ ನಾವು ನೋಡ್ತೀವಿ ವಾತಾವರಣ. ಸೊ ಇಲ್ಲಿ ನಾನೀಗ ಹೊಲದ ಕಡೆ ಇದ್ದೀನಿ, ಈಗ ನೀವು ನೋಡ್ತಾ ಇರೋ ಹೊಲದ ಕಡೆ ಈ ಥರ ಇದೆ. ಈಗ ನಾವು ಏನಾದರೂ ಇದೇ ವಿಡಿಯೋನ ಈಗ ಸಿಟಿಯಲ್ಲಿ ಹೋಗಿ ಆ ಥರ ಇದು ಉತ್ತರ ಕರ್ನಾಟಕ ಕ್ರಿಯೇಟ್ ಆಗಿದೆ. ಅಂದರೆ ಒಂದೊಂದು ಏರಿಯಾದಲ್ಲಿ ಫುಲ್ ಡೆವಲಪ್ಮೆಂಟ್ ಇದೆ, ಆದರೆ ಇನ್ನೊಂದು ಏರಿಯಾದಲ್ಲಿ ಭಾಳಷ್ಟು ಕೊರತೆನ ನೋಡ್ತೀವಿ. ಅಂದರೆ ನೀರಿಂದ ಅಷ್ಟೇ ಅಲ್ಲ, ಇಲ್ಲಿ ಭಾಳಷ್ಟು ಈಗ ನೀರಿಂದು ಭಾಳ ಅಂದ್ರೆ ಸಮಸ್ಯೆ ಇಲ್ಲ. ಈಗ ನೀರಿನ ಬರ್ತಾ ಇದೆ. ಈಗ ಇದು ನೀರಿಂದು ಯಾವಾಗ ಮತ್ತೆ ಬಂದಾಗತ್ತೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಬರೋ ಫ್ಯೂಚರಲ್ಲಿ ನಾವೀಗ ಮೊಬೈಲ್ ರಿಚಾರ್ಜನ್ನು ಹೇಗೆ ಖರ್ಚು ಮಾಡ್ತೀವಿ, ಹೇಗೆ ನಾವು ಪೆಟ್ರೋಲ್ ರೇಟನ್ನು ಖರ್ಚು ಮಾಡ್ತೀವಿ, ಹಾಗೆ ವಾಟರ್ ಮೇಲೆ ಖರ್ಚು ಮಾಡಬೇಕಾಗತ್ತೆ. ದಟ್ ಇಸ್ ಅ ಫ್ಯೂಚರ್ ಆಫ್ ಇನ್ ವಾಟರ್. ಅಂದರೆ ವಾಟರ್ ಮೇಲಿಂದ ನಾವು ಖರ್ಚು ಮಾಡಬೇಕಾಗತ್ತೆ. ಸೇವ್ ಮಾಡಬೇಕು ವಾಟ್ರು. ಆದರೆ ಈಗ ಏನು ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ, ಯಾವುದು ಫ್ಯೂಚರೇ ಇಲ್ಲ ಅಂತ ನಾವು ನ್ಯೂಸ್ ನೋಡ್ತಾ ಇದ್ದೀವಿ. ನೀವು ಏನಂತೀರ ಅದ್ರ ಮೇಲೆ? ಯಾಕಂದರೆ ಇಲ್ಲಿ ಭಾಳಷ್ಟು ಬಿಸ್ನೆಸ್ ಲೈನ್ ಇದೆ, ಆದರೆ ಅದಕ್ಕೆ ಯಾವ ಥರನೂ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಸೊ ವಿಡಿಯೋದಲ್ಲಿ ಎಷ್ಟೇ ಆಯಿತು, ಯಾರು ನೋಡ್ತಾ ಇದ್ದೀರಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೇಟಲ್ಲಿ ನಿಮಗೆ ನಾವು ಡಾಕ್ಯುಮೆಂಟ್ರಿ ಮತ್ತು ತೋರಿಸ್ತೀನಿ. ಸೊ ಇಲ್ಲಿ ಶೆಡ್ನಲ್ಲಿ ಒಬ್ರು ಇರ್ತಾರೆ. ಸೊ ಯಾವ ಥರ ಇಲ್ಲಿ ಲೈಫ್ ಇರುತ್ತೆ ಮತ್ತು ಇಲ್ಲಿ ಯಾವ ಥರ ನಾವು ನೋಡ್ತೀವಿ ನೋಡೋಣ. ಇದ್ರ ಬಗ್ಗೆ ನಾವು ಪೂರ ಡೀಟೇಲ್ಸ್ ಆಗಿ ಒಂದು ವಿಡಿಯೋ ಮಾಡೋಣ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.